ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. 15 ದಿವಸದಿಂದ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಡುವಂತಹ ಚಟ್ನಿಯನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ಕಾಯಿ ಚಟ್ನಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಇಡ್ಲಿ ಜೊತೆಗಾದ್ರಾಗಿರ್ಬೋದು ಅಥವಾ ಅನ್ನದ ಜೊತೆಗೋ ಎಲ್ಲದರ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್. ಯಾವಾಗ ಬೇಕಾವಾಗ ನಿಮಗೆ ತಗೊಂಡು ನೀರು ಮಾಡಿಕೊಂಡು ಉಪಯೋಗಿಸಬಹುದು. ಬನ್ನಿ ಹಾಗಾದರೆ ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಕಾಯಿ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ತೆಂಗಿನಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ ನೀರು ಆರಿರುವಂತಹ ತೆಂಗಿನಕಾಯಿ ಆಗಿತ್ತದು. ನೀರು ಆರಿದ್ರೂ ಓಕೆ, ನೀರಿದ್ರೂ ಓಕೆ, ತೊಂದರೆ ಇಲ್ಲ. ಬಟ್ ನೀವು ಕೊಬ್ಬರಿಯನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ಈಗ ಹೆರ್ಕೊಳ್ಳೋಣ. 1 ತೆಂಗಿನಕಾಯನ್ನು ಮಾಡ್ತಾಯಿದ್ದೀನಿ ಅಷ್ಟೇ. 1 ತೆಂಗಿನಕಾಯಲ್ಲಿ ಬರುವಂತಹ ಕಾಯಿ ತುರಿಯಿಂದ ನಾವೀಗ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಕಂಪ್ಲೀಟಾಗಿ 1 ತೆಂಗಿನಕಾಯನ್ನು ಹೆರ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹಾಕುವಂಥದ್ದು ಒಂದು ಖಾರಕ್ಕೆ 5ರಿಂದ 6 ಆಗುವಷ್ಟು ಹಸಿರು ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ನೀರೆಲ್ಲ ಹಾಕದೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಮಿಕ್ಸಿಯಲ್ಲಿ ರುಬ್ತೀರಿ ಅಂತಾದರೆ ನೈಸಾಗಿ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಗ್ರೈಂಡರನ್ನೇ ಉಪಯೋಗಿಸ್ತೀನಿ. ಇದಕ್ಕೆ ಆದಷ್ಟು ನಿಮ್ಮಲ್ಲಿ ಇತ್ತು ಅಂತಂದರೆ ಗ್ರೈಂಡರನ್ನೇ ಉಪಯೋಗಿಸಿ. ಸ್ವಲ್ಪನೂ ನೀರಿನ ಅಂಶ ತಾಗಬಾರ್ದು ಇದಕ್ಕೆ. ಅದಕ್ಕಾಗಿ ಮುಂಚೆನೇ ನಾವು ಗ್ರೈಂಡರ್ನೆಲ್ಲ ಒರೆಸ್ಬಿಟ್ಟು ಚೆನ್ನಾಗಿ ಇದನ್ನು ಡ್ರೈ ಮಾಡಿರಬೇಕು. ನಂತರ ತೆಂಗಿನಕಾಯಿನ ಹೆರ್ಕೊಂಡು ಹಾಕ್ಕೊಳ್ಬೇಕು. ಈಗಾಗಲೇ ನೈಸ್ ಅಂದರೆ ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ನಾವು ಇದನ್ನು ನೀರು ಮಾಡಬೇಕಾದ್ರೆ ನೋಡಿ ತರಿಯಾಗಿ ಸಿಗಬಾರ್ದು. ಚಟ್ನಿ ಅಂದರೆ ಅಷ್ಟು ನೈಸ್ ಆದ್ರೇ ಚೆನ್ನಾಗಿರುತ್ತೆ. ಗ್ರೈಂಡರಲ್ಲಾದರೆ ಆಗತ್ತೆ, ನಿಮಗೆ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡೋದಕ್ಕೂ ಬರುತ್ತೆ. ಮಿಕ್ಸಿನಲ್ಲಿ ತುಂಬ ಕಷ್ಟ, ರುಬ್ಕೊಳ್ಬೋದು. ಬಟ್ ನಿಮಗೆ ಗ್ರೈಂಡರಲ್ಲಿ ರುಬ್ಬಿದಷ್ಟು ಟೆಕ್ಸ್ಚರ್ ಕೂಡ ಸರಿಯಾಗಿ ಬರೋದಿಲ್ಲ. ಮಾಡ್ಬೋದು, ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಗೊತ್ತಿಲ್ಲ ನನಗೆ. ನಾನು ಮಾತ್ರ ಇದನ್ನು ಗ್ರೈಂಡರಲ್ಲೇ ರುಬ್ಕೊಳ್ಳೋದು. ಅಷ್ಟು ಸೂಪರಾಗಿ ಬರುತ್ತೆ. ಈಗಾಗಲೇ ತುಂಬ ಅಂದರೆ ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ ನೀರೆಲ್ಲ ಹಾಕದೆ. ಇನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ. ನೈಸ್ ಆಯಿತು ಅಂತಂದರೆ ಗ್ರೈಂಡರನ್ನು ಆಫ್ ಮಾಡ್ಕೊಳ್ಬೋದು. ಇನ್ನು ಬೇರೆ ಏನನ್ನೂ ಹಾಕುವಂಥದ್ದಿಲ್ಲ. ರುಬ್ಬಿಕೊಳ್ಳುವಾಗ ಅಷ್ಟೇ ಹಾಕೋದು ಹಸಿರು ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಆಮೇಲೆ ಉಪ್ಪು, ಇಷ್ಟನ್ನು ಹಾಕಿದರೆ ಸಾಕಾಗತ್ತೆ. ಬೆಲ್ಲ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ನಾನು ಹಾಕೋದಿಲ್ಲ. ಈಗಾಗಲೇ ಚೆನ್ನಾಗಿ ನೈಸ್ ಮಾಡ್ಕೊಂಡಿದ್ದೀನಿ, ರುಬ್ಬಿದ್ದಾಗಿದೆ. ಇನ್ನು ನೋಡಿ ತೆಗೆಯೋಣ ಒಂದು ಪಾತ್ರೆಯಲ್ಲೂ ಸಹ ಹಾಗೆಯೇ ಸ್ವಲ್ಪನೂ ನೀರಿನ ಅಂಶ ಇಲ್ಲದಂಗೆ ನೋಡ್ಕೊಳ್ಳಿ. ನೀವು ಇದನ್ನು ಹೊರಗಡೆ ಇಟ್ಕೊಂಡು ಅಂತ ಆದರೆ 1 ವಾರದಿಂದ 15 ದಿವಸಗಳ ಕಾಲ ಇಟ್ಕೊಳ್ಬೋದು. ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎಷ್ಟು 1 ತಿಂಗಳಿಂದ 2 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೇಳಲ್ಲ ಇದು. ಯಾವಾಗ ಬೇಕಾವಾಗ ನೀವು ನೀರು ಮಾಡಿಕೊಂಡು ಉಪಯೋಗಿಸ್ಬೋದು ಚಟ್ನಿಯನ್ನು. ಈಗಾಗಲೇ ಎಲ್ಲವನ್ನು ಚಟ್ನಿಯನ್ನು ತೆಕ್ಕೊಂಡಿದ್ದೀನಿ ಪಾತ್ರೆಗೆ. ನೋಡಿ ಈ ಥರ ಬಂದಿದೆ ಇದು ಕಾಯಿ ಚಟ್ನಿ. ನಿಮಗೆ ಎಷ್ಟು ಫೈನಾಗಿ ಗ್ರೈಂಡರಲ್ಲಿ ರುಬ್ಬೋದಕ್ಕಾಗುತ್ತೋ ಅಷ್ಟು ಹೊತ್ತು ರುಬ್ಕೊಳ್ಳಿ. ಅಷ್ಟೇ ಸೂಪರಾಗಿ ಚಟ್ನಿ ಕೂಡ ರೆಡಿ ಆಗುತ್ತೆ. ನೋಡಿ ಇಷ್ಟು ಗಟ್ಟಿಗಾಗಿ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ಸೂಪರಾಗಿರುವಂತಹ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಈಗಾಗಲೇ ಸ್ಟವ್ ಮೇಲೆ ಒಂದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 1.5ರಿಂದ 2 ಟೇಬಲ್ ಚಮಚ ಆಗುವಷ್ಟಾದರೂ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಒಂದು ಸ್ವಲ್ಪ ಮುಂದಾಗಿ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಕಾಳೆಲ್ಲ ಸಿಡಿದಾದ ನಂತರ ಇದಕ್ಕೆ 1 ಬ್ಯಾಡಗಿ ಮೆಣಸಿನಕಾಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಕೊನೆಯದಾಗಿ ಕರಿಬೇವು ಸೊಪ್ಪನ್ನು ಹಾಕಿದರೆ ಸೂಪರಾಗಿರುವಂತಹ ಒಗ್ಗರಣೆ ಕೂಡ ರೆಡಿ ಆಯಿತು. ಇನ್ನು ಚಟ್ನಿ ಮೇಲೆ ಇದನ್ನು ಹಾಕ್ಕೊಳ್ಳಿ. ಹಾಕಿ ಆದ ನಂತರನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಎಣ್ಣೆ ಎಲ್ಲ ಸರಿಯಾಗಿ ಅದಕ್ಕೆ ಹೊಂದ್ಕೊಳ್ಬೇಕು. ಇನ್ನು ಇದನ್ನು ಫ್ರೈ ಮಾಡೋದು ಎಣ್ಣೆಯಲ್ಲೇ ಹಾಕಿ ಅಂಥದ್ದು ಏನೂ ಮಾಡುವಂಥದ್ದು ಬೇಕಿಲ್ಲ. ಇಷ್ಟರಲ್ಲೇ ಇದು ಚೆನ್ನಾಗಿ ಉಳ್ಕೊಳ್ಳುತ್ತೆ. ಮಿಕ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಸ್ಪೂನ್ನ ಸಹಾಯದಿಂದ ನೋಡಿ ಈ ಥರ ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು 1 ವಾರ ತನಕ ಹೊರಗಡೆ ಇಟ್ಕೊಳ್ಬೋದು. ನಂತರ ಮಾತ್ರ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲೇಬೇಕು. ಯಾವಾಗ ಬೇಕಾವಾಗ ಚಟ್ನಿಯನ್ನು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ಈ ವರ್ಕಿಂಗ್ ವುಮೆನ್ನೆಲ್ಲ ಯಾರಿರ್ತಾರೆ ನೋಡಿ ಅವರಿಗೆಲ್ಲ ತುಂಬಾ ವರದಾನವಾಗಿರುತ್ತೆ ಇದು. ಯಾವಾಗ ಬೇಕಾವಾಗ ನಮಗೆ ಚಟ್ನಿಯನ್ನು ಇಡ್ಲಿಗಾದರೂ ಆಗಿರ್ಬೋದು ಅಥವಾ ಊಟಕ್ಕೋ ದೋಸೆಗೆ ಅಂದರೆ ನೀರು ದೋಸೆ ಎಲ್ಲ ಮಾಡ್ತಿದ್ರೆ ಈ ಥರದ ಚಟ್ನಿಯನ್ನೇ ಉಪಯೋಗಿಸಿದರೆ ತುಂಬಾ ರುಚಿಯಾಗಿರುತ್ತೆ. ಈಗ ಮಿಕ್ಸ್ ಮಾಡಿ ಆದ ನಂತರ ಇನ್ನೊಂದು ಪಾತ್ರೆಗೆ ಎಷ್ಟು ನಿಮಗೆ ಒಮ್ಮೆಗೆ ಬೇಕು ಅಷ್ಟನ್ನು ಚಟ್ನಿಯನ್ನು ಹಾಕ್ಕೊಳ್ಳಿ. 1ರಿಂದ 2 ಸ್ಪೂನ್ ಆದರೂ ಹಾಕ್ಕೊಳ್ಬೋದು. ನಂತರ ಇದಕ್ಕೆ 1/4 ಲೋಟದಿಂದ ಅರ್ಧ ಲೋಟ ಆಗುವಷ್ಟಾದರೂ ನೀರನ್ನು ಹಾಕ್ಕೊಳ್ಳಿ. ಎಷ್ಟು ನಿಮಗೆ ನೀರು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡು ನೀರು ಮಾಡ್ಕೊಳ್ಬೋದು. ಇನ್ನು ನೋಡಿ ಇಡ್ಲಿಗೆ ಅಥವಾ ನೀರು ದೋಸೆಗೆಲ್ಲ ಚಟ್ನಿ ರೆಡಿ ಆಯಿತು.
ಇಷ್ಟೇ ಇದು, ಇನ್ನೇನನ್ನು ಹಾಕುವಂಥದ್ದಿಲ್ಲ. ತಿರ್ಗಾ ನೀವು ಒಗ್ಗರಣೆಯನ್ನೆಲ್ಲ ಕೊಡೋದಂತ ಬೇಕಿಲ್ಲ. ನಾವು ಆಲ್ರೆಡಿ ಹಾಕಿರೋದ್ರಿಂದ ಇಷ್ಟೇ ಸಾಕಾಗತ್ತೆ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ 15 ದಿವಸದಿಂದ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಡುವಂತಹ ಚಟ್ನಿಯನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.